ಹೈಕೋರ್ಟ್ ಅವ್ರು ಏನೋ ಗ್ರೀನ್ ಸಿಗ್ನಲ್ ಕೊಟ್ಟಾಯಿತು, ಆದರೆ ಸರ್ಕಾರದವರು ಗ್ರೀನ್ ಸಿಗ್ನಲ್ ಕೊಡ್ತಾರಾ ಅಂತ ತುಂಬ ಜನ ಕಮೆಂಟ್ ಮಾಡ್ತಿದ್ರಿ ಲಾಸ್ಟ್ ವಿಡಿಯೋಗೆ. ಕೊಡಲೇಬೇಕಾಗುತ್ತೆ, ಹೈಕೋರ್ಟ್ ಆರ್ಡ್ರ್ ಮಾಡಿರೋದು ಅದೇ ಥರನೇ, ನಿಯಮಗಳನ್ನ ಜಾರಿ ಮಾಡಬೇಕು. ಮತ್ತು ಯಾವುದೇ ಥರ ಬೈಕ್ ಟ್ಯಾಕ್ಸಿಗಳನ್ನ ಬ್ಯಾನ್ ಮಾಡೋ ಅಧಿಕಾರ ನಿಮಗಿಲ್ಲ ಅಂತಲೂ ಕೂಡ ಹೇಳಿದ್ದಾರೆ. ಅಕಸ್ಮಾತ್ ಸುಗ್ರೀವಾಜ್ಞೆ ತಂದು ಬೈಕ್ ಟ್ಯಾಕ್ಸಿಗಳನ್ನ ನಿಷೇಧ ಇವಾಗ ಏನಿದೆ ಅದು ಮುಂದುವರಿಸ್ತೀವಿ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ ಅನ್ನೋದಾದರೆ ಹೋಗ್ಬೋದು, ಅದಕ್ಕೆ ಕೂಡ ಆಪ್ಷನ್ ಇದೆ. ಅದು ಹೋದರೆ ಒಂದು ಸ್ವಲ್ಪ ದಿನ ಮುಂದಕ್ಕೆ ಕೇಸ್ ತಳ್ಕೊಂಡು ಹೋಗುತ್ತೆ. ಸುಪ್ರೀಂ ಕೋರ್ಟಲ್ಲೂ ಯಾವ ಥರ ನಿರ್ಧಾರ ತಗೊಳ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ, ಅಲ್ಲೂ ಕೇಸ್ ನಡೀಬೋದು ಒಂದು 5-6 ವರ್ಷ. ಅಲ್ಲಿವರೆಗೂ ಇವಾಗ ಬೈಕ್ ಟ್ಯಾಕ್ಸಿ ಯಥಾಸ್ಥಿತಿ ಹೆಂಗೆ ನಡೀತಾ ಇದೆ ಹಂಗೆ ನಡ್ಕೊಂಡು ಹೋಗ್ಬೋದು. ಮತ್ತು ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಇವಾಗ ವೈಟ್ ಬೋರ್ಡಲ್ಲಿ ಮಾಡ್ತಾಯಿದ್ದೀವಲ್ಲ ಮಾಡ್ಬೋದಾ ಬ್ರೋ ಅಂತ. ಈಗ ಯಾವುದೇ ಥರ ಒಂದು ಅಫಿಷಿಯಲ್ ಆಗಿ RTOದಿಂದಾಗಲಿ ಮತ್ತು ಕೆಲವೊಂದು ಮಾಹಿತಿಗಳು ಏನು ಬಂದಿಲ್ಲ. ಇವಾಗ ಹೆಂಗೆ ಮಾಡ್ತಾಯಿದ್ದೀರಾ ಮಾಡ್ಕೊಂಡೋಗಿ, ಆದರೆ ವೈಟ್ ಬೋರ್ಡಲ್ಲೇ ನಿಮಗೆ ಪರ್ಮಿಟ್ ಕೊಡೋದಾಗಲಿ ಅವೆಲ್ಲ ಮಾಡಲ್ಲ ಗುರು. ನಿಯಮಗಳನ್ನ ಜಾರಿ ಮಾಡಿ ಅಂತಲೇ ಕೂಡ ಹೈಕೋರ್ಟು ಕೂಡ ಹೇಳಿರೋದು. ಯಾವ್ಯಾವ ಥರ ನಿಯಮಗಳು ಅಂತ ಹೇಳೋದಾದರೆ ಯೂನಿಫಾರ್ಮ್ಸ್ ಹಾಕೋದಾಗಲಿ ಮತ್ತು ಇನ್ಶೂರೆನ್ಸ್ ಮಾಡಿಸೋದಾಗಲಿ, ಮೇನ್ ಪ್ಯಾಸೆಂಜರ್ ಇನ್ಶೂರೆನ್ಸು, ಮತ್ತು ಕೆಲವೊಂದು ಡಾಕ್ಯುಮೆಂಟ್ಸ್ ಮಾಡಿಸೋದಾಗಲಿ, ಅಂದರೆ ಎಲ್ಲೋ ಬೋರ್ಡ್ಗೆ ಕೆಲವೊಂದು ಡಾಕ್ಯುಮೆಂಟ್ಸ್ಗಳೆಲ್ಲ ಇರುತ್ತೆ, ಪೊಲೀಸ್ ವೆರಿಫಿಕೇಷನ್ ಎಲ್ಲ ಇರುತ್ತೆ. ಮತ್ತು ಮುಂಬೈಲಿ ಯಾವ ಥರ ಮಾಡಿದ್ದಾರೆ, ಇವಾಗ ಕೆಲವೊಂದು ಗಾಡಿಗಳಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ, ಅಂದರೆ ಎಲೆಕ್ಟ್ರಿಕ್ ಗಾಡಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಅದೇ ಥರ ನಿರ್ಧಾರ ತಗೋಬೋದು ಅಂತ ಅಂದ್ಕೊಳ್ತೀನಿ. ಎಲೆಕ್ಟ್ರಿಕ್ ಗಾಡಿಗೆ ಮಾತ್ರ ಪರ್ಮಿಷನ್ ಕೊಡ್ಬೋದು, ಯಾಕಂದರೆ ಸ್ಟೇಟ್ ಗೌರ್ಮೆಂಟ್ ಅವರು ಬೈಕ್ ಟ್ಯಾಕ್ಸಿಗೆ ವಿರೋಧ ಮಾಡ್ತಾನೆ ಬರ್ತಾ ಇದ್ದಾರೆ. ಅದರಿಂದ ಎಲ್ಲೋ ಬೋರ್ಡ್ ಮಾಡಿಸೋದ್ರ ಜೊತೆಗೆ ಎಲೆಕ್ಟ್ರಿಕ್ ಗಾಡಿಗೆ ಕೊಡ್ಬೋದು ಪರ್ಮಿಷನು, ಪೆಟ್ರೋಲ್ ಗಾಡಿಗೆ ಕೊಡೋದು ಡೌಟು ಅನಿಸುತ್ತೆ. ಯಾಕಂದರೆ ಈಗಾಗಲೇ ಹಳೆ ಗೌರ್ಮೆಂಟ್ ಬಂದು ಇದು ಗ್ರೀನ್ ಬೋರ್ಡ್ಗೆ ಕೂಡ ಪರ್ಮಿಷನ್ ಕೊಟ್ಟಿದ್ದು ಈ ಬೈಕ್ ಟ್ಯಾಕ್ಸಿ ಅಂತ. ಅದೇ ಥರನೇ ಇವರು ಅದೇ ಬೈಕ್ ಟ್ಯಾಕ್ಸಿ ಪಾಲಿಸಿನ ಮತ್ತೆ ಕೊಡ್ಬೋದು, ಇಲ್ಲಾಂದರೆ ಸುಗ್ರೀವಾಜ್ಞೆ ತಂದು ಸುಪ್ರೀಂ ಕೋರ್ಟು ಕೂಡ ಮತ್ತೆ ಕೇಸ್ನ ಅಪೀಲ್ ಮಾಡ್ಬೋದು ಅಂತ ಅಂದ್ಕೊಳ್ತೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರು ಅಪ್ಡೇಟ್ ಬಂದರೆ ತಿಳಿಸ್ಕೊಡ್ತೀನಿ. ವೈಟ್ ಬೋರ್ಡಲ್ಲಿ ಇವಾಗ ಮಾಡ್ತಾ ಇದ್ದವ್ರಿಗೆ ಏನೂ ಪ್ರಾಬ್ಲಮ್ ಇಲ್ವಾ ಅಂತ ಹೇಳೋದಾದರೆ ಈ ಸದ್ಯದ ಪರಿಸ್ಥಿತಿಲಿ ಏನೂ ಪ್ರಾಬ್ಲಮ್ ಇಲ್ಲ. RTOದಿಂದ ಅಫಿಷಿಯಲ್ ಮಾಹಿತಿ ಏನಾದ್ರು ಬಂದರೆ ನಿಮಗೆ ತಿಳಿಸ್ಕೊಡ್ತೀನಿ.